ನ ಚಾಸ್ಯ ಕಶ್ಚಿನ್ ನಿಪುಣಂ ವಿಧಾತುಃ ಅವೈತಿ ಜಂತುಃ ಕುಮನೀಷ ಊತಿಂ ನಾಮಾನಿ ರೂಪಾಣಿ ಮನೋ ವಚೋಭಿಃ ಸಂತನ್ವತೋ ನತಚರ್ಯಾಮಿವಾಜ್ಞಃ. ಭಾಗವತಸ್ಯ ಪ್ರಥಮಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ಅದ್ಯ ಸಪ್ತತ್ರಿಂಶ ಸಂಖ್ಯಾಕಃ. ಒಂದನೇ ಸ್ಕಂದದ 3ನೇ ಅಧ್ಯಾಯದ 37ನೇಯ ಶ್ಲೋಕಃ ಅದ್ಯ ವ್ಯಾಕ್ರಿಯತೆ ಶ್ರೂಯತೆ ಚ. ಯಥಾ ಕಶ್ಚನ ಅಜ್ಞಃ ಭರತಾದಿಭಿಃ ಕೃತಂ ನಾಟ್ಯಶಾಸ್ತ್ರಂ ನೈವ ಅಧಿಗಂತುಂ ಪ್ರಭವತಿ, ಏವಂ ಅಜ್ಞಾಃ ಇಮೇ ಪಾಮರಾಃ ಜನಾಃ ಭಗವತಾ ಯತ್ ವಚಸಾ ಮನಸಾ ಚ ನಾಮರೂಪಾತ್ಮಕಂ ಜಗನ್ನಿರ್ಮೀಯತೆ ತಸ್ಯ ಅಸ್ಯ ರಹಸ್ಯಂ ನೈವ ಪೂರ್ಣತೆಯ ಅಧಿಗಂತುಂ ಪ್ರಭವಂತಿ. ತಥಾಪಿ ನಭಃಪತಂತಿ ಆತ್ಮಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಂ ವಿಪಶ್ಚಿತಃ ಇತ್ಯುಕ್ತದಿಶಾ ಸರ್ವೇಪಿ ಜೀವಾಃ ಸ್ವಸ್ವ ಶಕ್ತ್ಯನುಸಾರೇಣ ಭಗವತಃ ಗತಿಂ ಅಧಿಗಂತುಂ ಪ್ರಭವಂತ್ಯೇವ. ತಥಾ ಚ ಭಗವದ್ಗತೇಃ ಸುಜ್ಞೇಯತ್ವ ಅಭಾವೇಪಿ ದುರ್ಜ್ಞೇಯತ್ವಮಪಿ ಯತಃ ನಾಸ್ತಿ. ಅತಃ ಸರ್ವೈರಪಿ ಅಯಮಾತ್ಮ ದ್ರಷ್ಟವ್ಯಃ ಶ್ರೋತವ್ಯಃ ಮಂತವ್ಯಃ ನಿಧಿಧ್ಯಾಸಿತವ್ಯ ಏವ. ಯಶ್ಚ ಅಸ್ಯ ಭಗವತಃ ಪಾದಸರೋಜಯೋಃ ಗಂಧಂ ಭಜೇತ ಅಮಾಯಯ ಸ ಏವ ಅಸ್ಯ ಧಾತುಃ ಪದವೀಂ ವೇದ. ತಥಾ ಚ ವಯಮಪಿ ಪಾಮರಾಃ ಆತ್ಮಸಮಂ ಭಗವತಃ ಗತಿಂ ಜ್ಞಾತ್ವಾ ವ್ಯಾಖ್ಯಾಯ ಚ ಕೃತಕೃತ್ಯಾಃ ಭವೇಮ ಇತಿ ಕಾರಣೇನ ಅತ್ರ ಸಜ್ಜಾಮಹೆ. ಜಗತ್ತಿನಲ್ಲಿ ಎಲ್ಲವೂ ಎಲ್ಲರಿಗೂ ತಿಳಿಯೋದಿಲ್ಲ, ನಮಗಿದು ಗೊತ್ತಿದೆ. ಅಜ್ಞಾನಿಗಳಿಗೆ ಭರತನ ನಾಟ್ಯಶಾಸ್ತ್ರ ತಿಳಿಯೋದಿಲ್ಲ. ಅಜ್ಞಾನಿಗಳು ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಜ್ಞಾನಿಗಳು ಅಂತ ಅದರ ಅರ್ಥ. ಒಂದು ಕ್ಷೇತ್ರದಲ್ಲಿ ಅಜ್ಞಾನಿಗಳಾಗಿರ್ತಾರೆ, ಅವರಿಗೆ ಭರತನ ನಾಟ್ಯಶಾಸ್ತ್ರ ತಿಳಿಯೋದಿಲ್ಲ, ಮತ್ತೊಂದು ಯಾವುದೋ ತಿಳಿತಿರ್ತದೆ. ಇರಲಿ, ಆ ಭರತನ ನಾಟ್ಯಶಾಸ್ತ್ರವನ್ನು ಆಧರಿಸಿ ಏನು ನಾಟಕ ಮೊದಲಾದವುಗಳು ನಡೆದಿರ್ತವೆ, ನಾಟ್ಯ ಮೊದಲಾದವುಗಳು, ಅದರಲ್ಲಿ ನಟರು ಮಾಡುವಂಥ ಅಭಿನಯವನ್ನು ಜನರಿಗೆ ಹೇಗೆ ತಿಳ್ಕೊಳ್ಳಿಕ್ಕಾಗೋದಿಲ್ವೋ ಹಾಗೆ ಭಗವಂತನೂ ಕೂಡ ಈ ಜಗತ್ತನ್ನು ಸೃಷ್ಟಿಸಿದ್ದಾನಲ್ಲ, ತನ್ನ ಮನಸ್ಸಿನ ಮೂಲಕ ಮಾತಿನ ಮೂಲಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಆ ಸೃಷ್ಟಿಸಿದ್ದಾನಲ್ಲ, ಅದರ ರಹಸ್ಯವನ್ನು ಇದು ಯಾರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ತುಂಬ ಅದ್ಭುತವಾದಂಥ ಒಂದು ಶ್ಲೋಕ ಇದು. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷತು ಕುರುತೆ ಕೇವಲಾನಂದ ಯಥೋನ್ಮತ್ತಸ್ಯ ನರ್ತನಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಸೃಷ್ಟಿ, ಪಾಲನ, ನಾಶ ಮೊದಲಾದವುಗಳನ್ನೆಲ್ಲ ಭಗವಂತ ಮಾಡ್ತಾನಲ್ಲ, ಇದನ್ನೆಲ್ಲ ಆತ ಮಾಡುವುದು ಯಾತಕ್ಕೆ? ಹರಿರ್ನೈವ ಪ್ರಯೋಜನ ಅಪೇಕ್ಷತು, ಅವನು ಪ್ರಯೋಜನವನ್ನು ಅಪೇಕ್ಷಿಸಿ ಮಾಡುವುದಿಲ್ಲ. ಕುರುತೆ ಕೇವಲ ಆನಂದಾತ್, ಕೇವಲ ತನ್ನ ಆನಂದ ಉದ್ರೇಕದಿಂದ ಅದನ್ನು ಮಾಡ್ತಾನಷ್ಟೆ. ಯಥಾ ಉನ್ಮತ್ತಸ್ಯ ನರ್ತನಂ, ಉನ್ಮತ್ತನಾದವನು, ಒಬ್ಬ ಹುಚ್ಚನಾದವನು ನರ್ತನ ಮಾಡ್ತಿರ್ತಾನೆ. ಅವನು ನರ್ತನ ಹೇಗೆ ಮಾಡ್ತಾನೆ, ಯಾಕೆ ಮಾಡ್ತಾನೆ? ನರ್ತನ ಮಾಡೋದು ಮಾಡ್ತಿರ್ತಾನೆ, ಅವನನ್ನು ಯಾರಾದರೂ ಗುರುತಿಸಬೇಕು ಅನ್ನುವಂಥ ಹಂಬಲ ಅವನಿಗೇನೂ ಇರೋದಿಲ್ಲ. ತನ್ನ ಆನಂದೋದ್ರೇಕದಿಂದ ಮಾಡ್ತಾನಷ್ಟೆ. ಹಾಗೆ ಭಗವಂತನು ಕೂಡ
ಒಬ್ಬ ನರ್ತಕ ಇದ್ದಂತೆ, ನಟ ಇದ್ದಂತೆ. ಅವನು ತನ್ನ ಮಾತು ಮನಸ್ಸಿನ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದ್ದಾನಲ್ಲ, ಅದರ ಆ ಸೃಷ್ಟಿಯ ಮರ್ಮ ಯಾರಿಗೂ ಕೂಡ ತಿಳಿಯೋದಿಲ್ಲ. ಮನಸ್ಸಿನ ಮೂಲಕ ಈ ಅಪಾರವಾದ ಪ್ರಕೃತಿಯಿಂದ ಹುಟ್ಟಿದಂಥ ಪಂಚಮಹಾಭೂತಗಳಿಂದ ಹುಟ್ಟಿದಂಥ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಹಾಗೆ ಮಾತಿನ ಮೂಲಕ ಭಾರತ, ಭಾಗವತ ಮೊದಲಾದವುಗಳನ್ನು ನಿರ್ಮಿಸಿದ್ದಾನೆ. ಮಾತಿನ ಮೂಲಕವೇ ವೇದಗಳನ್ನು ಹೊರಹಾಕಿದ್ದಾನೆ. ಅವುಗಳ ರಹಸ್ಯ ಏನು? ಆ ರಹಸ್ಯ ಯಾರಿಗೂ ಕೂಡ ಅರ್ಥ ಆಗುವುದೇ ಇಲ್ಲ. ಒಟ್ಟಾರೆ ಪ್ರಕೃತಿಯ ಹಿಂದಿನ ಒಂದು ನಿಗೂಢತೆ ಏನಿದೆ ಅದು ಸಾಮಾನ್ಯರಿಗೆ ಗ್ರಹಣಕ್ಕೆ ಬರುವುದೇ ಇಲ್ಲ. ಅಷ್ಟಾದರೂ ಕೂಡ ಅವ್ರು ತಿಳಿಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಸ್ವಲ್ಪ ಭಗವಂತನ ಅನುಗ್ರಹ ಆದರೆ ಆ ಎಲ್ಲವನ್ನು ಕೂಡ ಅವರು ತಿಳಿಯಬಲ್ಲರು ಅಂತ ಅದರ ಅಭಿಪ್ರಾಯ. ಇದಕ್ಕೆ, ಈ ಶ್ಲೋಕಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡ್ತಾರೆ ಅಂತನ್ನುವುದನ್ನು ಸ್ವಲ್ಪ ನಾವು ಗಮನಿಸಬೇಕು. ಊತಿ ಅಂದರೆ ಲೀಲೆಗಳು ಅಂತ ಅರ್ಥ. ಲೀಲೆ ಅಥವಾ ಭಗವಂತನ ಮಹಿಮೆ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಸಂತನ್ವತಃ ಅಂತ ಶಬ್ದ ಇದೆ ಅಲ್ಲಿ. ಸಂತನ್ವತಃ ಅಂದರೆ ವಿಸ್ತರಿಸುವುದು. ನಿರಂತರವಾಗಿ ಆ ಸೃಷ್ಟಿ, ಭಗವಂತನ ಪಾಲನೆ, ಅದು ನಾಶ, ಅದು ವಿಸ್ತಾರ ಹೊಂದುತ್ತಾನೇ ಇರ್ತದೆ. ಒಂದು ಇದ್ದದ್ದು ಮತ್ತೊಂದಾಗ್ತದೆ, ಮತ್ತೊಂದಿದ್ದು ಇನ್ನೊಂದಾಗ್ತದೆ. ಅದಕ್ಕಾಗಿ ಸಂತನ್ವತಃ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಮ್ಯಕ್ ವಿಸ್ತಾರಯಿತಃ ಅಂತ ಶ್ರೀಧರರ ವ್ಯಾಖ್ಯಾನ ಅದಕ್ಕೆ. ಮನಸಾ ಸಂಕಲ್ಪೇನ ವಚೋಭಿ ವೇದಾತ್ಮಕೈಶ್ಚ, ವೇದ ರೂಪವಾದಂಥ ಮಾತುಗಳ ಮೂಲಕ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅಂತ ವೀರರಾಘವರ ವ್ಯಾಖ್ಯಾನ ಇದೆ. ಅದಕ್ಕನುಸಾರವಾಗಿಯೇ ವೇದಾದಿ ಶಾಸ್ತ್ರಗಳು ಅಂತ ನಾನು ಹೇಳಿದೆ. ದೇವ ಮನುಷ್ಯಾದಿ ನಾಮಾನಿ ರೂಪಾಣಿ ದೇವಾದಿ ರೂಪಾಣಿ ಚ ನಟಚರ್ಯಾಂ ಇವ ವಿತನ್ವತಃ. ಕೆಲವು ಕಡೆ ಸಂತನ್ವತಃ ಅಂತಿದ್ರೆ, ಇನ್ನು ಕೆಲವು ಕಡೆ ವಿತನ್ವತಃ ಅಂತ ಪ್ರಯೋಗ ಇದೆ. ಎರಡಕ್ಕೂ ಅರ್ಥ ಒಂದೇ. ನಾಮಂ ರೂಪಂ ಚ ಭೂತಾನಾಂ ಕೃತ್ಯಾನಾಂ ಚ ಪ್ರಪಂಚನಂ ವೇದಶಬ್ದೇಭ್ಯೇವಾದೌ ದೇವಾದೀನಾಂ ಚಕಾರಸಃ ಅಂತ ವಿಷ್ಣು ಪುರಾಣದಲ್ಲಿ ಬರುವಂಥ ಒಂದು ಮಾತನ್ನು ವೀರರಾಘವರು ಉದ್ಧರಿಸ್ತಾರೆ. ಈ ಎಲ್ಲ ಜಡಚೇತನಾತ್ಮಕವಾದ ಜಗತ್ತೇನಿದೆ, ಆ ಜಡಚೇತನಾತ್ಮಕವಾದ ಜಗತ್ತಿನ ನಾಮವನ್ನು, ಅದರ ಹೆಸರನ್ನು ಮತ್ತು ಅದರ ರೂಪವನ್ನು ಎಲ್ಲವನ್ನೂ ಕೂಡ ಅವನು ಸೃಷ್ಟಿಸಿದ. ವೇದ ಶಬ್ದೇಭ್ಯ ಏವಾದವು, ವೇದಗಳಲ್ಲೇ ಇರುವಂತಹ ಅನೇಕ ಶಬ್ದಗಳನ್ನು, ಅನಾದಿ ನಿತ್ಯವಾದಂಥ ಅಪೌರುಷೇಯವಾದ ವೇದದಲ್ಲಿರುವ ಶಬ್ದಗಳನ್ನೇ ಅವನು ದೇವಾದಿಗಳಿಗೂ ಕೂಡ ಕೊಟ್ಟ ಅಂತ ಹೀಗೆ ಅಲ್ಲಿ ಬರ್ತದೆ. ನಮಗೆ ಸೃಷ್ಟಿಯ ಹಿಂದಿನ ರಹಸ್ಯವೂ ಅರ್ಥ ಆಗೋದಿಲ್ಲ. ಆ ಎಲ್ಲ ನಾಮಗಳೇನಿವೆ, ಇಂದ್ರ, ಚಂದ್ರ, ವರುಣ, ವಿಷ್ಣು ಮೊದಲಾದ ನಾಮಗಳು, ಅವುಗಳ ರಹಸ್ಯವೂ ಕೂಡ ಅರ್ಥ ಆಗೋದಿಲ್ಲ. ಪೂರ್ಣವಾಗಿ ನಮಗೆ ಶಬ್ದವೂ ಗೋಚರವಾಗಿಲ್ಲ, ಮತ್ತು ಭಗವಂತನ ಸೃಷ್ಟಿಯಾದಂಥ ಈ ಪ್ರಪಂಚವೂ ಕೂಡ ಗೋಚರ ಆಗಿಲ್ಲ. ಒಟ್ಟಾರೆ ಈ ಜಗತ್ತಿನಲ್ಲಿ ಅನೇಕ ಜನ ವಿಜ್ಞಾನಿಗಳು, ತತ್ವಜ್ಞಾನಿಗಳೆಲ್ಲರೂ ಪ್ರಯತ್ನ ಪಟ್ಟರೂ ಕೂಡ ಆ ಸೃಷ್ಟಿಯನ್ನು ಎಷ್ಟೇ ಅರ್ಥಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಏನೇ ಸಂಶೋಧನೆಗಳನ್ನು ಮಾಡಿದರೂ ತಿಳಿಯದ ಸಂಗತಿ ಇನ್ನೂ ಹೆಚ್ಚೇ ಇರ್ತದೆ. ತಿಳಿದಿದ್ದಕ್ಕಿಂತ ತಿಳಿಯದ ಸಂಗತಿಯೇ ಹೆಚ್ಚಿರ್ತದೆ. ಕುಮನೀಶಃ, ಇವನು ದುರ್ಬುದ್ಧಿಯವನು. ಇವನಿಗೆ ಭಗವಂತನನ್ನು ಗ್ರಹಿಸಬೇಕಾದಂಥ ಬುದ್ಧಿಯೂ ಕೂಡ ಕಡಿಮೆ ಇದೆ. ಅದಲ್ಲದೆ ಭಗವಂತನನ್ನು ಬಿಟ್ಟು ಮತ್ತಾರನ್ನೋ ಗ್ರಹಿಸಬೇಕಾದ ಬುದ್ಧಿಯೇ ಬಹಳ ಇದೆ. ಆದ್ದರಿಂದ ಈತನನ್ನು ಕುಮನೀಶಃ ಅಂತ ಹೀಗೆ ಅವನನ್ನು ಹಾಸ್ಯ ಮಾಡಿದ್ದಾರೆ. ಕುಮನೀಶಃ ಅಂದರೆ ಮಿಥ್ಯಾಜ್ಞಾನಿ ಅಂತಾರೆ ವಿಜಯಧ್ವಜ ತೀರ್ಥರು. ಕ್ರಿಮಿ ಸದೃಶಃ ಜಂತು, ಕುಮನಿ ಅವೈತಿ ಜಂತು ಅಂತಲ್ಲಿ ಶ್ಲೋಕದಲ್ಲಿ ಮೂಲತಃ ಇದೆ. ಜಂತು ಅಂದರೆ ಕ್ರಿಮಿಗೆ ಸಮಾನವಾದಂಥ ಒಂದು ವ್ಯಕ್ತಿ ಇವನು ಅಂತ ಅದರ ತಾತ್ಪರ್ಯ. ಪುನಃ ಪುನಃ ಜಾಯಮಾನ ಮ್ರಿಯಮಾಣ ಮಿಶ್ರಬುದ್ಧಿ ಸಂಸಾರಿ, ಮತ್ತೆ ಹುಟ್ಟುತ್ತಾ ಇದ್ದಾನೆ, ಮತ್ತೆ ಸಾಯ್ತಾನೆ. ಹೀಗೆ ಸಮ್ಮಿಶ್ರವಾದ ಕಲಬೆರಕೆಯ ಬುದ್ಧಿ ಉಳ್ಳಂಥ ಸಂಸಾರಿ ಅವನು. ಕುಮನೀಶಃ ಅಂದರೆ ಕುತ್ಸಿತಂ ಪ್ರಮಾಣ ವಿರುದ್ಧಂ ಸರ್ವಮಿಥ್ಯಾತ್ವಂ ಮನಸಾ ಮನ್ಯತೆ.
ಇವನ ಬುದ್ಧಿ ಯಾವತ್ತೂ ಕೂಡ ಪ್ರಮಾಣಕ್ಕೆ ಅನುಸಾರವಾಗಿ ವಿಷಯಗಳನ್ನು ಗ್ರಹಿಸೋದಿಲ್ಲ. ಪ್ರಮಾಣಕ್ಕೆ ವಿರುದ್ಧವಾಗಿಯೇ ಏನೇನನ್ನೋ ಗ್ರಹಿಸುವಂಥ ಪ್ರಯತ್ನವೇ ಮಾಡ್ತಿರ್ತದೆ. ನದು ಯುಕ್ತ್ಯಾ ವಕ್ತುಂ ಶಕ್ನೋತಿ, ಯುಕ್ತಿಯುಕ್ತವಾದ ಶಾಸ್ತ್ರಸಮ್ಮತವಾದಂಥ ಮಾತನ್ನು ಅವನು ಆಡೋದಿಲ್ಲ. ಕೇವಲ ಪ್ರಮಾಣಕ್ಕೆ ವಿರುದ್ಧವಾದಂಥ ಮಾತುಗಳನ್ನೇ ಆಡ್ತಾ ಹೋಗ್ತಾನೆ. ಇದು ವಿಜಯಧ್ವಜ ಸ್ವಾಮಿಗಳು ಅಲ್ಲಿ ನಮಗೆ ತೋರಿಸುವಂಥ ಅರ್ಥ. ಕುಮನೀಶಃ ವಿಷಯಾವಿಷ್ಟ ಬುದ್ಧಿ ಅಂತ ರಾಧಾಕೃಷ್ಣರ ವ್ಯಾಖ್ಯಾನ. ವಿಷಯಗಳ ಆಕರ್ಷಣೆಗೊಳಗಾಗಿ ಈತನ ಬುದ್ಧಿ ಮಾಲಿನ್ಯಕ್ಕೊಳಗಾಗಿದೆ. ಕಶ್ಚಿದಪಿ ಜಂತು ಜೀವ ಮನೋವಚೋಭಿ, ಏನು ಭಗವಂತ ಇದನ್ನೆಲ್ಲ ಸೃಷ್ಟಿಸಿದ್ದಾನೆ ಇದನ್ನು ತರ್ಕೊಳ್ಳಿಕ್ಕೆ, ಇವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ರಾಧಾಕೃಷ್ಣರ ವ್ಯಾಖ್ಯಾನ ನಾವೀಗ ನೋಡಿದ್ದಾಯಿತು. ಇನ್ನು ಮುಂದೆ ಇದೇ ಶ್ಲೋಕಕ್ಕೆ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ನಾಮರೂಪಾಧಿಕಂ ವಿಶ್ವಂ ಸೃಜತಿ ಇತಿ ಪೂರ್ವಮುಕ್ತಂ. ಭಗವಂತ ನಾಮರೂಪವಾತ್ಮಕವಾದ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತ ಹಿಂದೆ ಹೇಳಿ ಆಗಿದೆ. ತತ್ರ ಭಗವಾನ್ ಚತುರ್ಮುಖಾದಿ ರೂಪಾಣಿ ವಿರಿಂಚಾದಿ ನಾಮಾನಿ ಚ ರುದ್ರಾದಿಗತಾನಿ ಕಸ್ಮಾನ್ನ ಕರೋತಿ. ಈಶ್ವರತ್ವೇನ ತಸ್ಯ ಸಾಮರ್ಥ್ಯ ಸದ್ಭಾವಾತ್ ಪೂರ್ಣಾನಂದಸ್ಯ ತಸ್ಯ ಕಿಂ ವಿಷಯೋಪಭೋಗೇನ ಕೃತ್ಯಂ. ಪೂರ್ಣಾನಂದ ಭಗವಂತ, ಅವನು ಈ ವಿಷಯವನ್ನು ಭೋಗ ಮಾಡಿದ್ರಿಂದ ಅವನಿಗೆ ಆಗಬೇಕಾದ ಪ್ರಯೋಜನ ಏನಿದೆ? ಅದಕ್ಕೆ ನಚಾಸ್ಯ ಅನ್ನೋ ಶ್ಲೋಕದಿಂದ ಉತ್ತರ ಕೊಡ್ತಿದ್ದಾರೆ. ನಿಪುಣಂ ಯಥಾ ಸ್ಯಾತ್ ತಥಾ ವಿಧಾತು. ಬಹಳ ಕೌಶಲ್ಯದಿಂದ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಭಗವಂತ. ನಾಮಾನಿ ರೂಪಾಣಿ ಚ ವಚೋಭಿ ನಾಮಾನಿ ಸತ್ತಂತವಃ ತದ್ವ್ಯಕ್ತಿ ವಿಶೇಷನಿಷ್ಠತೆಯ ವಿಸ್ತಾರಯತಃ. ಬಹಳ ವಿಶಿಷ್ಟವಾದ ಹೆಸರುಗಳನ್ನು ಈ ಜಗತ್ತಿಗೆ ಕೊಟ್ಟಿದ್ದಾನೆ. ಶಾಸ್ತ್ರದಲ್ಲಿ ಕೂಡ ಅದನ್ನು ವರ್ಣನೆ ಮಾಡಿದ್ದಾನೆ. ಆದರೆ ಈ ಜೀವ ಕುತ್ಸಿತ ಬುದ್ಧಿಯವನಾದ್ರಿಂದ, ಅಸರ್ವಜ್ಞ ಆದ್ದರಿಂದ ಅವನಿಗಿದು ಪೂರ್ಣ ಅರ್ಥ ಆಗೋದಿಲ್ಲ. ಭರತಶಾಸ್ತ್ರಾರ್ಥ ಜ್ಞಾನ ಶೂನ್ಯ. ಭರತನ ನಾಟ್ಯಶಾಸ್ತ್ರದ ಜ್ಞಾನ ಇಲ್ಲದೇ ಇದ್ದವನಿಗೆ ಆ ನಾಟ್ಯಶಾಸ್ತ್ರ ಹೇಗೆ ಅರ್ಥ ಆಗೋದಿಲ್ಲೋ ಹಾಗೆ ಇವನಿಗೂ ಕೂಡ ಅರ್ಥ ಆಗೋದಿಲ್ಲ ಅಂತ ತಾತ್ಪರ್ಯ. ಯಾವ ಹೆಸರನ್ನು ಯಾರಿಗೆ ಇಡಬೇಕೋ ಅವ್ರಿಗೇ ಇಟ್ಟಿದ್ದಾನೆ. ಎಲ್ಲ ಹೆಸರುಗಳನ್ನು ಎಲ್ರಿಗೂ ಕೂಡ ಕೊಟ್ಟಿಲ್ಲ. ತಾನು ಮಾತ್ರ ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಉಳಿದವರೆಲ್ಲರೂ ಕೂಡ ಸರ್ವಶಬ್ದ ವಾಚ್ಯರಾಗಿಲ್ಲ. ಇಂಥದ್ದೊಂದು ರಹಸ್ಯವನ್ನೇ ಜಗತ್ತಿನಲ್ಲಿ ಇಟ್ಟಿದ್ದಾನೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದ ವ್ಯವಸ್ಥೆ ಇದೆ. ನಾವು ಅದನ್ನು ನಂಬಲಿ ಬಿಡಲಿ, ಆದರೆ ಈ ಜಗತ್ತು ಮಾತ್ರ ಒಂದು ಮಹಾನ್ ಕೌಶಲದಿಂದ, ಕುಶಲನಾದಂಥ ವ್ಯಕ್ತಿಯಿಂದ ಸೃಷ್ಟವಾಗಿರುವಂಥ ವಸ್ತು. ಜಗತ್ತಿನಲ್ಲಿ ನಮಗೆ ಅನೇಕ ಅಪರಿಪೂರ್ಣತೆಗಳು ಕಾಣ್ತಾ ಇರ್ತವೆ. ಅನೇಕ ಜನ ಕೆಲವರು ಹಾಗೆ ವಾದ ಮಾಡಿದ್ದು ಇದೆ, ಕೇಳಿದ್ದೀನಿ, ಅದನ್ನು ನೀವು ಕೇಳಿರ್ತೀರಿ. ಜಗತ್ತಿನಲ್ಲಿ ಅಪರಿಪೂರ್ಣತೆಗಳಿದೆ, ಅಪರಿಪೂರ್ಣತೆಗಳಿರುವುದರಿಂದ ದೇವರು ಇಲ್ಲ ಅಂತ ವಾದ ಮಾಡುವವರಿದ್ದಾರೆ. ಪರಿಪೂರ್ಣನಾದ ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಸೃಷ್ಟಿಸಿರುವುದು ಹೌದಾದರೆ ಈ ಜಗತ್ತು ಹೀಗೆ ಅಪರಿಪೂರ್ಣವಾಗಿರ್ತಿರ್ಲಿಲ್ಲ ಅಂತ ವಾದ ಮಾಡುವವರಿದ್ದಾರೆ. ಹಾಗಲ್ಲ, ಜಗತ್ತಿನಲ್ಲಿ ಯಾವ ಜಡಕ್ಕಾಗಲಿ ಯಾವ ಚೇತನಕ್ಕಾಗಲಿ ಯಾವಾಗ ಏನಾಗಬೇಕೋ ಅದೇ ಆಗ್ತದೆ. ಅದಕ್ಕಿಂತ ಹೆಚ್ಚಿಂದ ಏನೂ ಕೂಡ ಆಗೋದಿಲ್ಲ. ಯಾವ ಕಾಲಕ್ಕೆ ಯಾವ ದೇಶದಲ್ಲಿ ಯಾವ ವ್ಯಕ್ತಿಗೆ ಏನಾಗಬೇಕೋ ಅದನ್ನು ಆಗುವಂತೆ ಮಾಡುವುದು. ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ರಾಕ್ಷಸರಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಅವರವರಿಗೆ ಮಾಡಿಕೊಡುವುದು ಆ ಭಗವಂತನ ಒಂದು ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ನಮಗೆ ಆ ಜಗತ್ತಿನ ಹಿಂದಿರುವಂಥ ಒಂದು ಪರಿಪೂರ್ಣವಾದ ಪ್ರಯತ್ನ ನಮ್ಗೆ ಗೊತ್ತಾಗೋದಿಲ್ಲ. ಇಷ್ಟಾದರೂ ಕೂಡ ಜಗತ್ತು ನಡೆಯುವ ರೀತಿ ಮಾತ್ರ ಅಪರಿಪೂರ್ಣವಾಗಿದೆಯಲ್ಲ. ಯಾಕೆ ಅಂದರೆ ಜಗತ್ತು ಪಂಚಮಹಾಭೂತಗಳಿಂದ ಸೃಷ್ಟವಾದದ್ದು. ನಮ್ಮ ಈ ಶರೀರ, ಘಟ, ಪಟ ಮೊದಲಾದ್ದು ಎಲ್ಲವೂ ಕೂಡ ಪಂಚಮಹಾಭೂತಗಳಿಂದ ಸೃಷ್ಟವಾದದ್ದು. ಅದರ ಕಾರಣವೇ ಅಪರಿಪೂರ್ಣ ಆದ್ದರಿಂದ ಕಾರ್ಯವಾದ ಜಗತ್ತು ಕೂಡ ಅಪರಿಪೂರ್ಣವಾಗಿದೆ. ಪ್ರಾಕೃತವಾದ ಎಲ್ಲವೂ ಕೂಡ ರೂಪ, ರಸ, ಗಂಧ, ಸ್ಪರ್ಶ, ಕ್ರಿಯೆ ಎಲ್ಲವೂ ಕೂಡ ಹೀಗೆ ಅಪರಿಪೂರ್ಣ ಆಗಿರ್ತದೆ. ಆದರೆ ಅದನ್ನು ಮಾಡುವವನು ಮಾತ್ರ ತುಂಬ ನೈಪುಣ್ಯದಿಂದ ಅದನ್ನು ಮಾಡಿದ್ದಾನೆ. ಅವನು
ಪರಿಪೂರ್ಣ ಆಗಿದ್ದಾನೆ ಅಂದಮೇಲೆ ಅವನ ಸೃಷ್ಟಿಯೂ ಕೂಡ ಪರಿಪೂರ್ಣವಾಗಿರಬೇಕು ಅಂತ ಏನು ಆಗಬೇಕಾಗಿಲ್ಲ. ಅವನು ಪರಿಪೂರ್ಣನಾಗಿದ್ದಾನೆ, ಆದರೆ ಅದಕ್ಕೆ ಉಪಾದಾನ ಕಾರಣವಾದ ಮೆಟೀರಿಯಲ್ ಕಾಸ್ ಆಗಿರುವಂತಹ ಪ್ರಕೃತಿ ಏನಿದೆ ಅದು ಅಪರಿಪೂರ್ಣವಾಗಿದೆ. ಆದ್ದರಿಂದ ಜಗತ್ತು ಇರುವುದೇ ಹೀಗಷ್ಟೆ. ಅದು ಆ ಭಗವಂತನ ಮಹಿಮೆಗೆ ಅದು ಸೂಚಕ ಅಂತ ತಾತ್ಪರ್ಯ ಆಗ್ತದೆ. ಮತ್ತೆ ಇಲ್ಲಿ ಕುಮನೀಶಃ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅನೇಕ ಕಡೆ ನನಗೆ ಹೀಗೆ ಅರ್ಥ ಆಗೋದಿದೆ, ಅನೇಕ ಕಡೆ ನಾನು ಆಲೋಚನೆ ಮಾಡಿದ್ದಿದೆ. ಶಾಸ್ತ್ರ ನಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಶಾಸ್ತ್ರ ಎಲ್ಲವನ್ನೂ ಹೇಳಿದೆ. ಎಷ್ಟು ಶಾಸ್ತ್ರಗಳಿವೆ, ಅಪೌರುಷೀಯವಾದ ವೇದಗಳಿವೆ, ಭಾರತಾದಿಗಳಿವೆ, ಭಾಗವತಾದಿ ಪುರಾಣಗಳಿವೆ, ಸ್ಮೃತಿಗಳಿವೆ. ಇವಿಷ್ಟೆಲ್ಲರಲ್ಲಿ ಕೂಡ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದರೂ ಕೂಡ ನಮಗದು ಪೂರ್ಣವಾಗಿ ತಿಳಿಯುವುದಿಲ್ಲ. ಯಾಕೆ ಅನ್ನುವುದಕ್ಕೆ ಇದೇ ಉತ್ತರ. ಕುಮನೀಶಃ, ನಮ್ಮ ಬುದ್ಧಿ ಅಪರಿಪೂರ್ಣ ಅನ್ನುವುದೇ ಉತ್ತರ. ಭಗವಂತನ ಮಹಿಮೆ ತಿಳಿಯುವುದಿಲ್ಲ ಯಾಕೆ ಅಂತನ್ನುವುದು ಆ ಕಡೆ ಇರಲಿ, ನಮಗೆ ಈ ಜಗತ್ತಿನ ವ್ಯವಸ್ಥೆ, ಕಾನೂನು ಇವ್ಯಾವುದೋ ಏನಾದರೂ ಅರ್ಥ ಆಗ್ತವ? ನಮ್ಮ ಸುತ್ತಮುತ್ತಲೇ ಇರುವಂಥ ನಮ್ಮ ಪತ್ನಿ, ನಮ್ಮ ಪತಿ, ತಂದೆ ತಾಯಿ, ಮಕ್ಕಳು, ಸುತ್ತಮುತ್ತಲಿರುವಂಥ ಆಪ್ತೇಷ್ಟರು, ಅವರೆಲ್ಲರ ಭಾವನೆಗಳು ನಮಗೆ ಅರಿವಿಗೆ ಬಂದಿವೆಯಾ? ಅವ್ರ ಜೊತೆ ಹೇಗೆ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ವ್ಯಕ್ತಿ ಜೊತೆಗೆ ಉಚಿತವಾಗಿ ವರ್ತಿಸಬೇಕಾಗಿತ್ತೋ ಹಾಗೆ ನಾವು ವರ್ತಿಸ್ತಾ ಇದ್ದೀವ? ಇದೇ ನಮ್ಮ ಕೈಯಿಂದ ಆಗ್ತಿಲ್ಲ. ಲೌಕಿಕವಾದ ವಿಷಯಗಳನ್ನು ಅರಿಯಲಿಕ್ಕೆ ನಮ್ಮ ಮನಸ್ಸು ಇಷ್ಟು ಅಸಮರ್ಥ ಆಗಿ ಹೋಗಿದೆ. ಈ ಜಗತ್ತಿನ ಬಗ್ಗೆಯೇ ನಮಗೇನೂ ಗೊತ್ತಿಲ್ಲ, ಚೇತನದ ಬಗ್ಗೆಯೂ ಗೊತ್ತಿಲ್ಲ, ಜಡದ ಬಗ್ಗೆಯೂ ಗೊತ್ತಿಲ್ಲ. ಹಾಗಿರುವಾಗ ಆ ಪರಮಚೇತನನ ಬಗ್ಗೆ ನಮ್ಗೆ ಗೊತ್ತಿರುವುದು ಹೇಗೆ ಸಾಧ್ಯ? ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಒಂದು ಶ್ಲೋಕ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸ್ತಾರೆ. ಯಾವುದೇ ಒಂದು ಸಣ್ಣ ಸಂಗತಿಯನ್ನು ತಿಳ್ಕೊಳ್ಬೇಕಾದ್ರೂ ಕೂಡ, ಲೌಕಿಕವಾದ ಸಂಗತಿ ಇರ್ಬೋದು, ಮತ್ತಾವುದೇ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸರ್ವಜ್ಞನಾದವನಿಗೆ ಮಾತ್ರ ಸಾಧ್ಯ. ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥ ಮಹೇಂದ್ರೋಪಿ, ಎಷ್ಟು ದೊಡ್ಡವನಿಗೂ ಅದು ಸಾಧ್ಯ ಇಲ್ಲ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಆದ್ದರಿಂದ ಯಾವತ್ತೂ ಕೂಡ ಎಲ್ಲವನ್ನೂ ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾತ್ರ ಮಾಡ್ತಾನೇ ಇರಬೇಕು. ಪ್ರತಿಯೊಬ್ಬನಿಗೂ ಕೂಡ ಅವನವನ ಮಟ್ಟಿನ ಒಂದು ಸರ್ವಜ್ಞತ್ವ ಬರ್ತದೆ. ತೀವ್ರವಾದಂಥ ಪ್ರಯತ್ನದಿಂದ, ಸತತವಾದ ಪ್ರಯತ್ನದಿಂದ ಆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತ ಅನುವ್ಯಾಖ್ಯಾನದ ಮಾತು. ಎಲ್ಲವನ್ನೂ ತಿಳ್ಕೊಳ್ಬೇಕು, ಎಷ್ಟು ಸಾಧ್ಯವೋ ಎಲ್ಲವನ್ನೂ ಕೂಡ ತಿಳ್ಕೊಂಡು ಮುಂದೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಪೂರ್ಣವಾಗಿ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಅಷ್ಟಾದರೂ ಕೂಡ ಅದು ಆ ಪ್ರಯತ್ನವನ್ನು ಬಿಡುವಂತಿಲ್ಲ. ನಮ್ಮಲ್ಲಿ ಈ ಜೀವರಲ್ಲಿ, ಸಂಸಾರದಲ್ಲಿದ್ದು ಮುಕ್ತರಾಗಬೇಕಾದಂಥ ಜೀವರಲ್ಲಿ ಪರಿಪೂರ್ಣ ವ್ಯಕ್ತಿ ಅಂದರೆ, ಅತಿ ಹೆಚ್ಚು ತಿಳ್ಕೊಳ್ಳುವ ಶಕ್ತಿ ಇದ್ದವನು ಅಂದರೆ ಚತುರ್ಮುಖನೇ. ನಮಗೆಲ್ರಿಗೂ ಅಷ್ಟು ಮಟ್ಟಿನ ಪರಿಪೂರ್ಣತೆ ಬರೋದಿಲ್ಲ. ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಶಾಸ್ತ್ರ ನಮ್ಮನ್ನು ಎಚ್ಚರಿಸ್ತದೆ. ಹೀಗೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯಾಖ್ಯಾನಕಾರರು ಏನು ಹೇಳಿದರು ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಮುಂದೆ ಬರುವಂಥ ಶ್ಲೋಕ ಏನಿದೆ, ಇದು ಭಾಗವತ ಸಾರೋದ್ಧಾರಕಾರರು ಉದ್ಧರಿಸಿದಂಥ ಒಂದು ಶ್ಲೋಕ. ಎಲ್ಲೆಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಆ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ, ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ನಾವು ನೋಡಬೇಕು. ಸ ವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ತಥಾಂಗಪಾಣೇಹೇ ಯಹ ಅಮಾಯಯ ಸಂತದಯ ಅನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಇದು ಭಾಗವತ್ ಸಾರೋದ್ಧಾರದಲ್ಲಿ 246ನೇ ಶ್ಲೋಕ. ಈ ಶ್ಲೋಕಕ್ಕೆ ಏನು ಸರಳವಾದಂಥ ಅರ್ಥ ಏನು ಅಂತ ಅನ್ನೋದನ್ನು ಮೊದಲು ನೋಡೋಣ. ಆ ಬಳಿಕ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ನಿಷ್ಕಲ್ಮಷವಾದ ಭಕ್ತಿಯಿಂದ, ನಿರಂತರವಾದ ಭಕ್ತಿಯಿಂದ ಆ ಭಗವಂತನನ್ನು ಭಜಿಸಬೇಕು. ಹೃದಯದಲ್ಲಿ ಆತನ ರೂಪವನ್ನು ಧ್ಯಾನಿಸುವ ಪ್ರಯತ್ನ ಮಾಡಬೇಕು. ಹಾಗಾದಾಗ ಮಾತ್ರ ಆ ಭಗವಂತನನ್ನು ತಿಳಿಯುವುದು ಸಾಧ್ಯ. ಚಕ್ರಪಾಣಿಯಾದಂಥ ದುರಂತ ವೀರ್ಯ ಅವನು ಪರಾಕ್ರಮಕ್ಕೆ ಎಣೆಯಿಲ್ಲ. ಧಾತ, ಈ ಜಗತ್ತನ್ನು ಸೃಷ್ಟಿಸಿದವನು. ಅವನ ಸರೋಜ ಗಂಧಂ, ಅವನ ಪಾದಕಮಲಗಳ ಒಂದು ಸ್ವರೂಪವನ್ನು ಹೀಗೆ ಹೃದಯದಲ್ಲಿ ಧ್ಯಾನ ಮಾಡಬೇಕು ಅಂತ ಅದರ ತಾತ್ಪರ್ಯ.
ಅಮಾಯಯ ಅಕುಟಿಲ ಭಾವೇನ ಸಂತತಯ, ಇದು ಶ್ರೀಧರರಿಯ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡುಬರುವಂತಹ ಅರ್ಥ. ಕುಟಿಲವಲ್ಲದ ಒಂದು ರೀತಿಯಿಂದ ಅವನನ್ನು ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು. ಮಾಯಾಗುಣ ಕಾಮಾದಿರಹಿತಯ ಅಂತಾರೆ ವೀರರಾಘವರು. ಕಾಮಕ್ರೋಧಾದಿಗಳಿಲ್ಲದೆ ಆ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು, ಹಾಗೊಂದು ಸೇವಾ ಮಾಡುವಂಥ ಪ್ರಯತ್ನ ಮಾಡಬೇಕು. ಅನುವೃತ್ತಿ ಅಂದರೆ ಸೇವಾ. ಅರ್ಥಾಂಗಪಾಣೇ ಪಾದ ಸರೋಜಗಂಧಂ ಭಕ್ತ್ಯ ತ್ವನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಈ ನನ್ನನ್ನು ಸಾಮಾನ್ಯವಾದ ಪ್ರಯತ್ನದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದರೂ ಕೂಡ ಯಾರೂ ತಮ್ಮ ಪ್ರಯತ್ನವನ್ನು ಬಿಡುವಂತಿಲ್ಲ. ಭಕ್ತಿಯ ಅನನ್ಯವಾದ ಭಕ್ತಿಯಿಂದ ನನ್ನನ್ನು ಹೀಗೆ ತಿಳಿಯುವುದು ಸಾಧ್ಯ, ಹಾಗೆ ನೋಡುವುದು ಕೂಡ ಸಾಧ್ಯ. ಆದ್ದರಿಂದ ಭಗವಂತನಲ್ಲಿ ನಿಷ್ಕಲ್ಮಶವಾದಂಥ ಭಕ್ತಿಯೊಂದೇ ಕಾರಣವೇ ಹೊರತು ಮತ್ತೇನೂ ಅಲ್ಲಿ ಕೆಲಸ ಮಾಡೋದಿಲ್ಲ ಅಂತ ತಾತ್ಪರ್ಯ. ವಿಜಯಧ್ವಜರು ಹೇಳ್ತಾರೆ, ಯಹ ಅಂದರೆ ವೇದ ಪ್ರಾಮಾಣಿಕ, ವೇದಾದಿ ಶಾಸ್ತ್ರಗಳನ್ನು ನಂಬಿದವನು, ಅವ್ಯಾಜೇನ ಯಾವುದೇ ದುರ್ಬುದ್ಧಿ ಇಲ್ಲದೆ ಈ ಜಗತ್ತೆಲ್ಲವೂ ಕೂಡ ಭಗವಂತನ ಸೃಷ್ಟಿಯಾಗಿದೆ ಅನ್ನುವ ಎಚ್ಚರವನ್ನು ಇಟ್ಕೊಂಡು ಯಾರು ಆ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡ್ತಾನೋ ಅವನು ಮಾತ್ರ ಈ ಭಗವಂತನನ್ನು ತಿಳಿಯಬಲ್ಲ, ಹಾಗೆ ನೋಡಬಲ್ಲ ಅಂತ ತಾತ್ಪರ್ಯ. ಹೃತ್ಕಮಲ ಮಧ್ಯ ನಿವಾಸಿನಃ ತಸ್ಯ ಪಾದ ಸರೋಜಯೋ ಗಂಧಂ ಭಜೇತ. ಹೃದಯ ಕಮಲದಲ್ಲಿ ಆ ಭಗವಂತನ ಪಾದ ಕಮಲವನ್ನು ನಾವು ಧ್ಯಾನಿಸಿ ಅದರ ಗಂಧವನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಲಿಕ್ಕೆ ತುಂಬ ಸುಂದರವಾದಂಥ ಒಂದು ವಿಷಯವನ್ನು ಇಲ್ಲಿ ಒದಗಿಸಿದ್ದಾರೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತ 5 ಗುಣಗಳಿವೆ. ಭಗವಂತನನ್ನು ಧ್ಯಾನಿಸುವಾಗ ಅವನ ದಿವ್ಯ ರೂಪವನ್ನು ಧ್ಯಾನಿಸಬೇಕು, ಹಾಗೆ ಆತನ ಶಬ್ದವನ್ನು ಕೂಡ ಧ್ಯಾನಿಸಬೇಕು. ಹಿಂದೆ ಕೆಲವು ಕಡೆ ಹೇಳಿದ್ದೆ, ಭಗವಂತ ಏನು ಶಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡಿದ್ದಾನೆ ಆ ಶಾಸ್ತ್ರಗಳನ್ನು ನಾವು ಧ್ಯಾನ ಮಾಡುವಾಗ ಆ ಭಗವಂತ ನಮಗೆ ಉಪದೇಶ ಮಾಡ್ತಿದ್ದಾನೆ ಅಂತ ಮತ್ತೊಂದು ಬಾರಿ ಧ್ಯಾನಿಸಬೇಕು. ಅವನ ಪಾದಕಮಲಗಳನ್ನು ನೆನೆಯುವಾಗ ಅಲ್ಲೊಂದು ದಿವ್ಯವಾದಂಥ ಗಂಧ ಇದೆ ಅಂತ ಕಾಣುವ ಪ್ರಯತ್ನ ಮಾಡಬೇಕು. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನ ಸುಖ ಸವಿಷ್ಣು ಪರಮೋಮತಃ ಅಂತ ಆಚಾರ್ಯರು ಉದ್ಧರಿಸುವಂಥ ಒಂದು ಉಪನಿಷದ್ ವಾಕ್ಯ. ಸದ್ದೇಹ ನಿರ್ದುಷ್ಟವಾದ ದೇಹ ಇದ್ದವನಿವನು, ಸುಖಗಂಧ ಅವನ ಇಡೀ ದೇಹದಿಂದ ಒಂದು ಅದ್ಭುತವಾದಂಥ ಆಮೋದ ಗಂಧ ಬರ್ತದೆ. ಜ್ಞಾನಭಾಹ ಜ್ಞಾನದ ಬೆಳಕು, ಸತ್ಪರಾಕ್ರಮ ಮಹಾಪರಾಕ್ರಮಿಯಾಗಿದ್ದಾನೆ, ವ್ಯರ್ಥವಲ್ಲದ ಪರಾಕ್ರಮ ಇದ್ದವನವನು. ಜ್ಞಾನ ಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಶರೀರ, ಸುಖ ಸವಿಷ್ಣು ಪರಮೋಮತಃ. ಅದಕ್ಕೆ ಗಂಧವನ್ನು ಕೂಡ ಆ ದಿವ್ಯವಾದ ಗಂಧ ಅವನ ಮುಖದಿಂದ ಬರ್ತಿದೆ, ಅವನ ಇಡೀ ದೇಹದಿಂದ ಹೊರಸೂಸ್ತಾ ಇದೆ ಅಂತ ಧ್ಯಾನ ಮಾಡುವ ಪ್ರಯತ್ನ ಮಾಡಬೇಕು. ಗಂಧ ಅಂದರೆ ಒಂದು ಸ್ಮೆಲ್ ಅಂತ ಅರ್ಥ ಒಂದು ಇದೆ, ಇಲ್ಲ ಅಂತಲ್ಲ. ಗಂಧ ಅಂದರೆ ಒಟ್ಟಾರೆ ಒಂದು ವಿಷಯ ಅಂತಲೇ ಅರ್ಥ. ಕಳೆದ ದಿವಸನೂ ಕೂಡ ಅದನ್ನು ನಾವು ನೋಡಿದ್ದೇವೆ. ನನಗೆ ಆ ಶಾಸ್ತ್ರದ ಗಂಧವೂ ಇಲ್ಲ ಅಂತಂದರೆ ಗಂಧ ಅಂದರೆ ಶಾಸ್ತ್ರದ ಒಂದಿಷ್ಟು ಕೆಲವು ಅಲ್ಪ ವಿಷಯಗಳು ಅಂತ ಅರ್ಥ. ಪಾದ ಸರೋಜಯೋ ಗಂಧಂ, ಪಾದ ಸರೋಜದ ಅಲ್ಪ ಸ್ವರೂಪವನ್ನಾದರೂ ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಗಂಧ ಅಂದರೆ ಅಲ್ಪ ಸ್ವರೂಪ, ಅದೊಂದು ಒಂದು ಭಾಗ, ಪಾರ್ಟ್ ಅಂತ ಅರ್ಥ. ಯಾಕೆಂದರೆ ಅವನ ಪಾದ ಕಮಲವೇ ಅಷ್ಟು ಅದ್ಭುತವಾಗಿದೆ, ವಿಶಾಲವಾಗಿದೆ. ಒಂದು ಪುರಂದರದಾಸರ ಮಾತು ನನಗೆ ನೆನಪಿಗೆ ಬರ್ತದೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನಿ ದೇವರು. ನೋಡ್ರಿ, ನಮ್ಮಲ್ಲಿ ಸುಳ್ಳಿಲ್ಲ, ನಾವೆಂದೂ ಸುಳ್ಳು ಹೇಳುವವರಲ್ಲ. ಆದರೆ ಸುಳ್ಳೇ ನಮ್ಮ ಮನೆಯ ದೇವರು ಕೂಡ, ನಮ್ಮ ಕುಲದೈವ ಸುಳ್ಳೇ. ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಘಡತಾರ ಅಂತ. ನಾನು ಭಗವಂತನ ಪಾದವನ್ನು ಕಂಡೆ, ಅದು ಹೇಗಿತ್ತು, ಪರ್ವತ ಘಡತಾರ, ದೊಡ್ಡ ಬೆಟ್ಟ ಇದ್ದಂತೆ ಆ ಭಗವಂತನ ಪಾದಕಮಲಗಳು ಅಂತ. ಭಗವಂತ ವ್ಯಾಪ್ತ ಅಂದಮೇಲೆ ಭಗವಂತನ ಪಾದಕಮಲವೂ ವ್ಯಾಪ್ತವೇ. ಅದರ ಗಂಧ ಯಾವುದೋ ಒಂದು ಭಾಗ, ಅದನ್ನಾದರೂ ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು. ಅದನ್ನು ಹಿಂದೆ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಪಾದದ ಉಗುರುಗಳಿಂದ ಏನು ಕಾಂತಿ ಹೊರಹೊಮ್ಮತಾ ಇದೆ ಅದು ನಮ್ಮೆಲ್ಲರನ್ನು ಸಲಹುತ್ತಾ ಇದೆ ಅಂತ ಧ್ಯಾನ ಮಾಡಬೇಕು ಅಂತ ಹೀಗದರ ತಾತ್ಪರ್ಯ.
ಇದು ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡು ಬಂದಿರುವಂತಹ ವಿಚಾರ. ಅಮಾಯಯ ಫಲಾಭಿಸಂಧಿರಹಿತಯ ಅಂತಾರೆ ರಾಧಾಕೃಷ್ಣರು. ಯಾವುದೇ ಫಲದ ಅಪೇಕ್ಷೆ ಇಲ್ಲದೇನೆ ಆ ಭಗವಂತನನ್ನು ಧ್ಯಾನಿಸುವ ಪ್ರಯತ್ನ ಮಾಡಬೇಕು. ತಸ್ಯ ಭಗವತಃ ಪಾದಯುಗ್ಮಂ ಭಜೇತ. ಹೀಗೆ ಮಾಡಿದರೆ ಭಗವತಃ ಪದವೀಂ ಲೀಲಾ ಮಾರ್ಗಂ ವೇದ. ಭಗವಂತನ ಲೀಲೆಯನ್ನು ಸ್ವಲ್ಪವಾದರೂ ಕೂಡ ತಿಳಿಯಲಿಕ್ಕೆ ಈಗ ಸಾಧ್ಯ. ಇದು ರಾಧಾಕೃಷ್ಣರು ಮಾಡಿದ ವ್ಯಾಖ್ಯಾನ ಆಯಿತು. ಇನ್ನು ಮುಂದೆ ಯಾದವಾರ್ಯರು ತೋರಿಸಿದಂಥ ವ್ಯಾಖ್ಯಾನವನ್ನು ನೋಡೋಣ. ನನು ಭಕ್ತಸ್ಯ ತ್ಯಜಿತಿ ಜ್ಞಾನಂ ಸ್ಯಾತ್ ಇತ್ಯತಃ ಸೋಪಿ ಭಜನಾದಿನ ಕಥಂಚಿತ್ ತದೀಯಾಂ ಸ್ಥಿತಿಂ ಮಾರ್ಗಂ ಜಾನಾತಿ ನ ಸಮ್ಯಕ್ ಸ್ಥಿತಿಂ. ಭಗವಂತ ಈ ಭಕ್ತ ಭಗವಂತನನ್ನು ಪೂರ್ಣವಾಗಿ ತಿಳಿದು ಬಿಡ್ತಾನೆ ಅಂದರೆ ಪೂರ್ಣವಾಗಿ ತಿಳಿಯೋದಿಲ್ಲ, ಸ್ವಲ್ಪ ಸ್ವಲ್ಪ ತಿಳಿತಾನೆ ಅಂತ ಅದರ ತಾತ್ಪರ್ಯ. ಧಾತ ಅಂದರೆ ಜಗತ್ತಿನ ಪೋಷಣಾದಿಗಳನ್ನು ಮಾಡುವವನು ಅಂತ ತಾತ್ಪರ್ಯ. ಅಮಾಯಯ ಕುಟಿಲ ಭಾವಶೂನ್ಯಯ, ದುರ್ಬುದ್ಧಿ ಇಲ್ಲದೆ ಭಗವಂತನನ್ನು ಧ್ಯಾನ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಪಾದಗಂಧ ಅಂತಿದೆಯಲ್ಲ, ಆ ಪಾದಗಂಧ ಅಂತನ್ನೋದಕ್ಕೆ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೊಂದು ಕಡೆ ಬರೋದಿದೆ. ಹೃದಯ ವ್ಯಕ್ತಂ ತು ಯದ್ರೂಪಂ ಹರೇ ಗಂಧ ಸ ಉಚ್ಯತೆ. ಗಂಧ ಅಂದರೆ ನಮ್ಮ ಹೃದಯದಲ್ಲಿ ವ್ಯಕ್ತ ಆಗುವಂತಹ ರೂಪ ಏನಿದೆ ಅದಕ್ಕೆ ಗಂಧ ಅಂತ ಹೆಸರು. ಹೃದಯ ಕಮಲದಲ್ಲಿ ಭಗವಂತನನ್ನು ನಾವು ಧ್ಯಾನಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಗಂಧ ಅಂತ ಅರ್ಥ ಮಾಡಿದ್ದಾರೆ. ಹೃದಯ ಕಮಲದಲ್ಲಿ ವ್ಯಕ್ತ ಆಗುವ ಅವನ ರೂಪವನ್ನು ಅಂತ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ವ್ಯಾಖ್ಯಾನ ಮಾಡುವುದಕ್ಕೆ ಅದೇ ಕಾರಣ. ಗಂಧ ಅಂತಂದರೆ ಒಂದು ಅಲ್ಪ ಭಾಗ ಅಂತನೋ ಅರ್ಥವನ್ನು ನಾನು ಹೇಳಿದೆ. ಅದಲ್ಲ ಅಂತಲ್ಲ, ಹೃದಯದಲ್ಲಿ ವ್ಯಕ್ತ ಆಗುವ ರೂಪಕ್ಕೆ ಗಂಧ ಅಂತ ಹೀಗೆ ಹೇಳ್ತಾರೆ. ಮುಂದೆ ಭಗವತ್ ತಾತ್ಪರ್ಯದಲ್ಲಿ ಪ್ರಾಯ ವಿಷಯ ಬರೋದಿದೆ. ಭಜೇತ ತತ್ರೈವ ಮಗ್ನಮನಾಹ ಭವೇತ. ಧ್ಯಾನ ಮಾಡುವುದಂದರೆ ಆ ಧ್ಯಾನ ಮಾಡ್ತಾ ಮಾಡ್ತಾ ಅಲ್ಲೇ ನಾವು ಮಗ್ನರಾಗಬೇಕು ಅಂತ ಅದರ ಅಭಿಪ್ರಾಯ. ಇದು ಯಾದವಾರ್ಯರು ನಮಗೆ ತೋರಿಸಿಕೊಟ್ಟಿರುವಂಥ ಒಂದು ಅರ್ಥ. ಇನ್ನು ಮುಂದೆ ಈ ಶ್ಲೋಕಕ್ಕೆ ಭಾಗವತ ಸಾರೋದ್ಧಾರಕಾರರು ತಾವು ವ್ಯಾಖ್ಯಾನ ಮಾಡಿದಾರಲ್ಲ, ಅದಕ್ಕೇನು ಅರ್ಥ, ಅವರೇನು ಅರ್ಥ ಹೇಳಿದ್ದಾರೆ ಅದನ್ನು ಈಗ ನೋಡೋಣ. ನ ಕೇವಲ ಪುರುಷಾರ್ಥ ಸಾಧಕತೆಯ ಅವಶ್ಯಕಮಿದಂ ಕಿಂ ನಾಮ ಪುರುಷಾರ್ಥ ಸಾಧನ ಜ್ಞಾನಾದಿ ಸಂಪಾದಕತೆಯ ಅಪಿ ಇತ್ಯಾಶಯೇನಾಹ. ಈ ಭಗವಂತನನ್ನು ಧ್ಯಾನ ಮಾಡುವುದೇನಿದೆ ಪುರುಷಾರ್ಥಗಳನ್ನು ನಮಗೆ ಕೊಡ್ತದಂತ ಮಾತ್ರ ಅಲ್ಲ, ಪುರುಷಾರ್ಥಕ್ಕೆ ಸಾಧಕವಾದ ಜ್ಞಾನಕ್ಕೂ ಕೂಡ ಈ ಧ್ಯಾನ ಅಂತ ಅನ್ನೋದು ಬೇಕೇ ಬೇಕು. ಶ್ರವಣ ಮನನ ಧ್ಯಾನ ಮಾಡಿದ ಬಳಿಕವೇ ಅವನ ಜ್ಞಾನ ಅಂತ ಹೀಗಾದರೆ ತಾತ್ಪರ್ಯ. ಅಮಾಯಯ ಅಂದರೆ ಕಾಪಟ್ಯರಹಿತಯ, ಯಾವುದೇ ಕಪಟ ಬುದ್ಧಿ ಇಲ್ಲದೆ ಭಗವಂತನನ್ನು ಧ್ಯಾನಿಸುವ ಪ್ರಯತ್ನ ಮಾಡಬೇಕು. ಪದವಿ ಅಂದರೆ ಅವನ ಸ್ವರೂಪದ ಸ್ಥಿತಿ ಅಂತ ಇಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಕೂಡ ಧರ್ಮೋಪದೇಶ ಪ್ರಕರಣದಲ್ಲಿ ಬರುವಂಥ ಶ್ಲೋಕ. ಎರಡ್ನೂರ 46ನೇ ಶ್ಲೋಕ ಇದು ಭಾಗವತ್ ಸಾರೋದ್ಧಾರದಲ್ಲಿ. ಹೃದಯ ವ್ಯಕ್ತಂತು ಯದ್ರೂಪಂ ಹರೇ ಗಂಧಸ್ಸ ಉಚ್ಯತೆ ಅಂತ ಹೇಳಿದೆ. ಅದು ಬ್ರಹ್ಮತರ್ಕದಲ್ಲಿ ಆಚಾರ್ಯರು ಉದ್ಧರಿಸಿರುವಂಥ ಒಂದು ಶ್ಲೋಕ. ಅಂಥ ಆ ಭಗವಂತನ ರೂಪವನ್ನು ಧ್ಯಾನ ಮಾಡುವ ಪ್ರಯತ್ನ ಮಾಡಬೇಕು. ಅಪಾರ್ಥಿವೋ ಹರೇರ್ಗಂಧ ನ ತೃಪ್ತಿಶ್ಚ ಪ್ರಬಲಾತ್ಮಿಕ ನಾಗ್ನೇಯಂ ತಸ್ಯ ತೇಜೋಪಿ ನ ಚ ವಾಯು ಬಲಂ ಹರೇಹೇ. ಈ ಭಗವಂತನಿಂದ ಎಲ್ಲವೂ ಕೂಡ ಅಪ್ರಾಕೃತ ಅಂತ ವರ್ಣನೆ ಮಾಡುವಂತಹ ಮತ್ತೊಂದು ಪ್ರಸಂಗ ಇದೆ. ಸರ್ವಮೂಲದಲ್ಲಿ ಆಚಾರ್ಯರನ್ನು ಉದ್ಧರಿಸಿದ್ದಾರೆ. ಅಪ್ರಾಕೃತ ಸ್ವರೂಪತ್ವಾತ್
ಆ ಭಗವಂತ ಅಪ್ರಾಕೃತ ಸ್ವರೂಪನಾದ್ದರಿಂದ ಅವನ ಗಂಧವು ಕೂಡ ಅಪ್ರಾಕೃತವಾದ್ದರಿಂದ ಅವನ ತೇಜಸ್ಸು ಅದೇನು ಬೆಳಕಿದೆ ಅವನ ಮೈಯಿಂದ ಹೊರಸೂಸುವಂಥ ಬೆಳಕು ಅದು ಕೂಡ ನಾವು ನೋಡುವಂಥ ಯಾವುದೋ ಅಗ್ನಿ, ಚಂದ್ರ, ಸೂರ್ಯ ಇತ್ಯಾದಿ ಮೂಲಗಳಿಂದ ಬಂದಂಥ ತೇಜಸ್ಸು ಅಲ್ಲ. ಶ್ರೋತ್ರಾದ್ಯಾಹ ತಸ್ಯ ನಾಸ್ಯ ಚಾಕಾಶಃ ಮನಸ್ತತ್ವಂ ನ ತನ್ಮನಃ. ಭಗವಂತನ ಕಿವಿ ಅಂದರೆ ನಮ್ಮ ಕಿವಿಯಂತೆ ಅದು ಆಕಾಶ ತತ್ವದಿಂದ ಹುಟ್ಟಿದ್ದ ಅಲ್ಲ. ಮಹದಾತ್ಮಕಂ ನ ತಚ್ಚಿತ್ತಂ. ಭಗವಂತನಿಗೆ ಮನಸ್ಸಿದೆ, ಆದರೆ ಅದು ನಮ್ಮ ಮನಸ್ಸಿನಂತೆ ಮಹತ್ತತ್ವದಿಂದ ಹುಟ್ಟಿದ್ದಲ್ಲ. ಹೀಗೆ ಪ್ರಕೃತ್ಯಾದಿ ಗುಣಾ ಯಸ್ಮಾತ್ ಅಥ ಸರ್ವಮಯೋ ವಿಷ್ಣು, ಅವನು ಸರ್ವಮಯ ಆದರೂ ಅಪ್ರಾಕೃತವಾದ ಸ್ವರೂಪ ಇದ್ದವನು ಅಂತ ಹೀಗೊಂದು ಕಡೆ ಅವನನ್ನು ವರ್ಣಿಸ್ತಾರೆ. ಅದರ ಜೊತೆಗೆ ಹೀಗೆ 37ನೇ ಶ್ಲೋಕವನ್ನು ನಾವು ನೋಡಿದ್ದೀವಿ. 1ನೇ ಸ್ಕಂದದ 3ನೇ ಅಧ್ಯಾಯದ 37ನೇ ಶ್ಲೋಕವನ್ನು ನೋಡಿದ್ದೀವಿ. ಇದರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.